ಪೊಲೀಸ್ ಅಣ್ಣ, ವಾಚ್ಮನ್ ಅಣ್ಣ, ವಾಚ್ಮನ್ ಅಣ್ಣ, ನಾವ್ ಸ್ವಲ್ಪ ಲಕ್ಷ್ಮಣ ನೋಡ್ಬೇಕು. ಒಳಗಡೆ ಪರೀಕ್ಷೆ ನಡೀತಾ ಇದೆಯಣ್ಣ, ಒಳಗಡೆ ಯಾರು ಹೋಗಂಗಿಲ್ಲ ಅಣ್ಣ. ಇನ್ನು ಅರ್ಧ ಗಂಟೆ ಬಿಟ್ಟು ಅವ್ರು ಆಚೆ ಬರ್ತಾರಣ್ಣ. ದಯವಿಟ್ಟು ನೀವು ಹೋಗಿ ಅಲ್ಲಿ ಕೂತ್ಕೊಳ್ಳಿ ಅಣ್ಣ. ಸುನಿ ಸುನಿ ಪ್ಲೀಸ್ ಸುನಿ. ಅಯ್ಯೋ ಸುನಿ, ಯಾವಾಗ್ಲೂ ನಾನ್ ಹೇಳ್ದಂಗ್ ನಿನ್ ಕೂತ್ಕೋ ಸುನಿ. ಅಲ್ಲೋಡು, ಪ್ಲೀಸ್ ಸುನಿ ಪ್ಲೀಸ್. ಆ ಹುಡುಗಿ ಉಗಿತಾ ಇದ್ರು, ಹಿಂದಿದ್ರೆ ಹೋಗ್ತಾ ಇದ್ದಾರೆ. ಮೀನ್ಗೆ ಗಾಳ ಹಾಕ್ತಾವನಣ್ಣ. ಗಾಳ ಹಾಕ ಕೈ ತರ ಮಾಡ್ಬಿಟ್ರೆ ಅಣ್ಣ ಅವಳುಂಟು ಅವನುಂಟು ನಮ್ಗೆ ಹಾಕಣ್ಣ. ಮುಚ್ಚ ಬಾಯಿ. ಇವತ್ತು ಈ ಹುಡುಗಿನ ಕೇಳ್ತಾ ಇದ್ದಾರೆ, ನಾಳೆ ನನ್ನ ತಂಗಿನೂ ಕೇಳ್ತಾನೆ. ನನ್ ಮಾತು ಕೇಳು ಸರಿ ಪ್ಲೀಸ್. ಏನ ಹುಡುಗಿನ ಜೋಡಿಸ್ತೀಯ? ಅಣ್ಣ ಬೇಡಣ್ಣ, ಇನ್ನು ನೋಡಿದ್ರೆ ಸತ್ತೋಯ್ತಾರಣ್ಣ. ಹೇಗೆ ಮಾಡಿದೆಯಲ್ಲ? ನನ್ಗೊಂದೆರಡು ಕ್ವಶನ್ ಅರ್ಥನೇ ಆಗ್ಲಿಲ್ವೇ? ಲಕ್ಷ್ಮಿ ಬರ್ತಾರಲ್ಲ ನಂದೀಶ, ನಾ ಇಲ್ಲ ನೋಡಿದ್ ಹೇಳ್ಬೇಡ. ಎಲ್ಲಾ ಕಡೆ ಜಗಳ ಮಾಡ್ಕೊಂಡ್ ಬರ್ತೀನಿ ಅಂತ ಬೇಜಾರ್ ಮಾಡ್ಕೊತಾಳೆ. ಬಾಮ ಲಕ್ಷ್ಮಿ. ಅಣ್ಣ, ಪರೀಕ್ಷೆ ಹೇಗ್ ಮಾಡಿದ್ಯಾ? ಅಣ್ಣ, ನಮ್ ಲಕ್ಷ್ಮವ್ವ ಕಾಲೇಜ್ಗೆ ಫಸ್ಟ್ ಬರ್ತಾಳೆ. ಅದ್ ಸರಿ, ನೀವ್ ಯಾಕೆ ಇಲ್ಲಿ ಬಂದಿದ್ದೀರಾ? ಮಂಡಿ ಸೌಕರ್ ಮನೆಗೆ ಸತ್ಯನಾರಾಯಣ ಪೂಜೆಗೆ ಹೋಗ್ಬೇಕು ಅಂತ ಹೇಳಿದ್ದಲ್ಲಮ್ಮ. ಓ ಸಾರಿ, ಮರ್ತೇ ಹೋಗಿದ್ದೆ. ಅಣ್ಣ, ಇವತ್ ನನ್ ಫ್ರೆಂಡ್ ಬರ್ತ್ಡೇ ಇದೆ, ನಾನ್ ಹೋಗ್ಬೇಕು. ಸತ್ಯನಾರಾಯಣ ಪೂಜೆಗೆ ಕರಿದಿದ್ರು ಹೋಗ್ತಾರೆ, ಅಂತದ್ರಲ್ಲಿ ಕರೆದ್ಮೇಲೆ ಹೋಗ್ದಿದ್ರೆ ಹೇಗೆ? ನನ್ ಕ್ಲೋಸ್ ಫ್ರೆಂಡ್ ಅಣ್ಣ, ನಾನ್ ಹೋಗ್ಲೇಬೇಕಲ್ವಾ? ಫ್ರೆಂಡ್ ತಾನೆ, ನಾಳೆ ಹೇಳಿದ್ರಾಯ್ತು. ಈಗ ಪೂಜೆಗೆ ಹೋಗೋಣ. ಆಯ್ತು, ಹೋಗೋಣ. ಕೋಪ ಇಲ್ಲ ತಾನೆ? ಇಲ್ಲ. ನಾನು ನಡ್ಕೊಂಬ. ನಡ್ಕೊಂಡ ಓಡ್ಕೊಂಬ. ಸಾವುಕಾರರು ನಮ್ ತಂದೆನ ಮೈಸೂರು ಕರ್ಕೊಂಡು ಹೋದ್ರು. ಟೋಟಲ್ ಅವ್ರೇ ನೋಡೋದ್ ಬೇಡವಂತೆ, ನೀವ್ ನೋಡಿದ್ರೆ ಸಾಕಂತೆ. ಬಂದ್ರೆ ನನ್ಗ್ ತೋರ್ಸು ಅಂದ್ರು. ನೋಡಿ, ಅಲ್ಲಿಂದ ಅಲ್ಲಿವರೆಗೂ ಇದೆ. ಏನಾಯ್ತು? ಕಣ್ಣು ಕಸ ಬಿದ್ದಿದೆ. ಉಚ್ಕೋಬೇಡಿ, ಇರಿ ಇರಿ. ಬಾರಯ್ಯ ಬಸವಯ್ಯ ಮುಖವು ತೋರಯ್ಯ, ಹಗಲು ಇರುಳು ನಿಮ್ಮ ಧ್ಯಾನ ಮಾಡುವೇನಯ್ಯ. ಬಾರಯ್ಯ ರಗಪ್ಪ ಬಾಬಾ. ನಮಸ್ಕಾರ ಬುದ್ಧರ. ಎಲ್ಗೋ ಜಂಬು ಸವಾರಿ? ಇಲ್ಲ, ಸಿನಿಮಾ ಕೊಂಡಿರ್ ಬುದ್ಧರ. ಕೂತ್ಕೋ, ಅಲ್ಲ ಕೂತ್ಕೋ. ಇವೆಲ್ಲ ನಿನ್ ಮಕ್ಳಯ್ಯ? ಇಷ್ಟೇ ಬುದ್ಧರ, 6 ಮಕ್ಕಳು. ಅಯ್ಯೋ, ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಅಣ್ಣ, ಈ 6 ಜನ ಮಕ್ಕಳಲ್ಲಿ ಇವ್ರಿಗೆ ಹುಟ್ಟಿರೋ 3, ಬೇರೆಯವ್ರಿಗೆ ಹುಟ್ಟಿರೋ 3 ಅಲ್ಲ? ಏನಂದ್ರೆ ಎಲ್ಲ ಬೇಕು ನಾನು ಮಗನೇ. ಕುಡುಕನಾದ್ರೂ ಸರಿ, ಕಳ್ಳಾದ್ರೂ ಸರಿ, ಗಂಡನೇ ನಾನು ದೇವ್ರ ತಿಳ್ಕೊಂಡು ಸಂಸಾರ ಮಾಡ್ತಿರೋ ನಾನು ಹೆಂಡತಿಗೆ ಕೆಟ್ಟದ ಮಾತಾಡ್ತಿರೋ ತರಲೆ ನಾನು ಮಗನೇ. ಇನ್ನು ಇವನಾದ್ರೂ ಪೋಲಿದನ ಇದ್ದಂಗೆ ಎಡ್ಕೆ ಬಲ್ಕೆ ಮೇಯ್ತಾನೆ ಅಂದ್ರೆ ನಂಬೋದು. ಪಾಪ ಆ ತಾಯಿ ಶ್ರೀರಾಮಚಂದ್ರನ ಹೆಂಡತಿ ಸೀತಾಮಾತೆ ಇದ್ದಂಗೆ. ಆ ತಾಯಿ ನಂತೇನು ನಾನ್ ಹಂಗಲ್ಲ ಹೇಳಿದ್ದು. ಇನ್ನಂಗೆ ಇವ್ರಿಗೆ ಹುಟ್ಟಿರೋ ಅಂದ್ರೆ ಇವ್ರ ಮನೇಲೆ ಇದ್ಕೊಂಡು ಇವರ ವಂಶನ ಬೆಳಗೋ ಗಂಡು ಮಕ್ಳು ಅಂತ ಅರ್ಥ. ಬೇರೆಯವ್ರಿಗೆ ಹುಟ್ಟಿರೋ ಅಂದ್ರೆ ಮದ್ವೆ ಆಗಿ ಬೇರೆ ಮನೆಗೆ ಹೋಗಿ ಆ ಮನೆ ನಂದಾದೀಪ ಬೆಳಗೋ ಹೆಣ್ಣು ಮಕ್ಳು ಅಂತ. ಹಂಗ ಸರಿ ಸರಿ, ನಡ್ಲ ಪಿಕ್ಚರ್ ಗೊತ್ತಾಗತ್ತೆ. ಬರ್ಲಾ, ನಡೆ ನಡೆ ನಡ್ಲ. ನನ್ ಮಗನ್ ತಗೊಂಬಂದು ಅದ್ರ ಬದ್ಲು ನೇರವಾಗಿ 3 ಹೆಣ್ಣು 3 ಗಂಡು ಅನ್ನಕ್ಕೇನ್ ನಿನ್ಗ್ ರೋಗ? ಹಿಂಗ್ ಹೇಳಿದ್ರು ಒಂದೇ, ಹಂಗ ಹೇಳಿದ್ರು ಒಂದೇ. ನೀವೇನೋ ಬುದ್ಧಿವಂತರು ಅಂತ ಹೇಳ್ದೆ. ನೀನ್ ಈ ತರ ದಡ್ ನನ್ ಮಗ ಅಂತ ಯಾವ ನನ್ ಮಗನಿಗೆ ಗೊತ್ತು? ಶಿವು, ನಿನ್ನ ಯಾಕೆ ಕರೆಸ್ದೆ ಅಂದ್ರೆ, ನೋಡು,
ಅರೆ ನಮ್ ಚಿಕ್ಕ ಯಜಮಾನ್ರು. ಅದ್ ನಿನಗ್ ಗೊತ್ತಪ್ಪ, ನಿನ್ ತಂಗಿ ಗೊತ್ತಾಗ್ಬೇಕಲ್ಲ. ನನಗೆ ಅರ್ಥ ಆಗ್ಲಿಲ್ಲ. ಸತ್ಯನಾರಾಯಣ ಪೂಜೆ ದಿವಸ ವಿಡಿಯೋ ತೆಗ್ಸಿದ್ನಲ್ಲ, ಅದನ್ನ ನನ್ ಮಗನಿಗೆ ಕಳಿಸಿದ್ದೆ. ಆ ವಿಡಿಯೋದಲ್ಲಿ ನಿನ್ ತಂಗಿನ ನೋಡ್ಬಿಟ್ಟು ನನ್ನ ಮಗ ಬಹಳ ಇಷ್ಟಪಟ್ಬಿಟ್ಟಿದ್ದಾನೆ. ನನ್ ಹೆಂಡತಿಗೂ ಬಹಳ ಇಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ಈಗ ನಿನ್ ತಂಗಿ ನನ್ನ ಮಗನ್ನ ಇಷ್ಟಪಟ್ಬಿಟ್ರೆ ಮುಗಿದೋಯ್ತು, ಉಳಿದಿದ್ದನ್ನ ನಾನ್ ನೋಡ್ಬೋದು. ಹೌದು ಶಿವು, ನಿನ್ ತಂಗಿ ನಡೆ ನುಡಿ ನಯ ಅಭಿನಯ ನನಗ್ ತುಂಬಾ ಇಷ್ಟ ಆಯ್ತು. ಅವಳು ಈ ಮನೆ ಸೊಸೆಯಾಗಿ ಬರ್ಬೇಕು ಅಂತ ನಮ್ಮ ಆಸೆ. ಆದ್ರೆ ನಮಗೆ ನಿಮ್ ಸಂಬಂಧ ಮಾಡೋ ಯೋಗ್ಯತೆ ನಡೆಯೋದು ಹಣ ಅಂತಸ್ತಿಂದಲ್ಲ ಕಣಯ್ಯ, ಗುಣದಿಂದ. ನೀನ್ ಅಪ್ಪಟ ಬಂಗಾರ ಅಂತ ನನಗೆ ಚೆನ್ನಾಗ್ ಗೊತ್ತು. ಹೌದಪ್ಪ ಶಿವು, ನಮ್ಗಿರೋದೊಬ್ಬನೇ ಮಗ. ಈ ಮನೆಗ್ ಬರೋ ಸೊಸೆ ಬರೀ ಅವನ್ ಹೆಂಡತಿ ಆಗಿದ್ರೆ ಸಾಲದು, ನಮಗ್ ಮಗಳಾಗೂ ಇರ್ಬೇಕು. ಆ ಗುಣ ನಿನ್ ತಂಗಿಗಿದೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಾವ್ ಆಸೆ ಪಟ್ವಿ. ನಿಮ್ ನಂಬಿಕೆಗೆ ನಾನ್ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಇನ್ನೇನ್ ಏನು ಹೇಳ್ಬೇಕಾಗಿಲ್ಲ. ನಿನ್ ತಂಗಿ ಒಪ್ಪಿದ್ರೆ ಸಾಕು, ಎಲ್ಲ ನಾನ್ ನೋಡ್ಕೋತೀನಿ. ನಾನು ಒಪ್ಪಿದ್ರೆ ನನ್ ತಂಗಿನೂ ಒಪ್ತಾಗೆ. ಅವಳು ಯಾವತ್ತೂ ನನ್ ಮಾತನ್ನ ಮೀರಿಲ್ಲ, ಮೀರೋದು ಇಲ್ಲ.